ಸಿಎಲ್ಪಿ ಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇರುವಂಥದ್ದು. ಕಾಂಗ್ರೆಸ್ನ ಆಪರೇಷನ್ಗೆ ಎಚ್ಡಿಕೆ ಈಗ ಯತ್ನಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಕಾಂಗ್ರೆಸ್ ಆಪರೇಷನ್ಗೆ ಒಂದು ಕಡೆ ಎಚ್ಡಿಕೆ ಯತ್ನಿಸ್ತಾ ಇರುವಂಥದ್ದು. ಮೊಳಕಾಲ್ಮೂರು ಶಾಸಕರಿಗೆ ದಳ ಗಾಳುವನ್ನ ಹಾಕ್ತಾ ಇದೆ. ಎನ್ವೈ ಗೋಪಾಲಕೃಷ್ಣಗೆ ಜೆಡಿಎಸ್ ಕಾಲ್ ಮಾಡಿರುವಂಥದ್ದು. ಅಡ್ಡ ಮತದಾನ ಮಾಡುವಂತೆ ಆಮಿಷವನ್ನ ಒಡ್ಡಲಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಈಗ ಭಾರಿ ಹಲ್ಚಲ್ ಆಗ್ತಾ ಇರುವಂಥದ್ದು. ಎನ್ವೈಗೆ ಆಮಿಷದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ವೇಳೆ ಹೌದು, ನನ್ನನ್ನ ಸಂಪರ್ಕ ಮಾಡಿದ್ದು ನಿಜ ಅಂತ ಅವರು ಒಪ್ಕೊಂಡಿರುವಂಥದ್ದು. ಸಿಎಲ್ಪಿ ಸಭೆಯಲ್ಲಿ ಎನ್ವೈ ಗೋಪಾಲಕೃಷ್ಣ ಒಪ್ಪಿಕೊಂಡಿದ್ದಾರೆ. ನನಗೆ ಕಾಲ್ ಮಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಈಗ ಬಿಗ್ ಇನ್ಸೈಡ್ ಸುದ್ದಿ ಇದು. ಸಿಎಲ್ಪಿ ಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇರುವಂಥದ್ದು. ಕಾಂಗ್ರೆಸ್ನ ಆಪರೇಷನ್ಗೆ ಎಚ್ಡಿಕೆ ಯತ್ನಿಸಿದ್ದಾರೆ. ಮೊಳಕಾಲ್ಮೂರು ಶಾಸಕರಿಗೆ ದಳ ಒಂದು ಕಡೆ ದಾಳುವನ್ನ ಹಾಕ್ತಾ ಇರುವಂಥದ್ದು. ನೋಡೋಣ ಬೀಳ್ತಾರ ದಾಳಕ್ಕೆ ಅಂತ. ಎನ್ವೈ ಗೋಪಾಲಕೃಷ್ಣಗೆ ಜೆಡಿಎಸ್ ಕಾಲ್ ಮಾಡಿದೆ. ಅಡ್ಡ ಮತದಾನ ಮಾಡುವಂತೆ ಒಂದು ಕಡೆ ಆಮಿಷವನ್ನ ಒಡ್ಡಿರುವಂಥದ್ದು. ನೋಡೋಣ ನಮ್ದೊಂದು ಪ್ರಯತ್ನ ಅಡ್ಡ ಮತದಾನ ಆಗುತ್ತಾ ಅಂತ ಕಾಲ್ ಮಾಡಿ ಆಮಿಷವನ್ನ ಒಡ್ಡಿರುವಂಥದ್ದು. ಸಿಎಲ್ಪಿ ಸಭೆಯಲ್ಲಿ ಇನ್ನು ಭಾರಿ ಹಲ್ಚಲ್ ಶುರುವಾಗಿರುವಂಥದ್ದು. ಎನ್ವೈಗೆ ಆಮಿಷದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ಹೌದು, ನನ್ನನ್ನು ಸಂಪರ್ಕ ಮಾಡಿದ್ದು ನಿಜ ಅಂತ ಕೂಡ ಅವರು ಸಿಪಿಎಲ್ ಸಭೆಯಲ್ಲಿ ಒಪ್ಕೊಂಡಿರುವಂಥದ್ದು. ಸಿಎಲ್ಪಿ ಸಭೆಯಲ್ಲಿ ಈಗ ಒಂದು ರೀತಿ ಹೈಡ್ರಾಮಾ ಅಂತಾನೆ ಹೇಳ್ಬೋದು. ಇದು ಕಾಂಗ್ರೆಸ್ ಆಪರೇಷನ್ಗೆ ಎಚ್ಡಿಕೆ ಸೈಲೆಂಟ್ ಆಗಿ ಯತ್ನಿಸಿದ್ದಾರೆ. ಜೆಡಿಎಸ್ ಗೋವಿಂದರಾಜು ಗೆಲ್ಲಿಸಲು ಇದು ರಣತಂತ್ರ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ನ 10-14 ಶಾಸಕರಿಗೆ ದಾಳವನ್ನ ಹಾಕಲಾಗಿದೆ. ಅಡ್ಡ ಮತದಾನ ತಡೆಯಲು ಹಾಲಿ ಮಾಜಿ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಎಚ್ಚರಿಕೆಯ ನಡೆಯನ್ನ ಪಾಲಿಸ್ತಾ ಇರುವಂಥದ್ದು. ಇಲ್ಲಿ ಮತದಾನದ ಬಗ್ಗೆ ವಿಶೇಷ ತರಬೇತಿಯನ್ನ ನೀಡಲು ಈಗ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಇದು ಮೊದಲ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಅನುಭವದ ಸಲಹೆಯನ್ನ ಕೂಡ ಡಿಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ಅಡ್ಡ ಮತದಾನವನ್ನ ತಪ್ಪಿಸಲು ಡಿಕೆ ಶಿವಕುಮಾರ್ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಜೆಡಿಎಸ್ ಗೋವಿಂದರಾಜರನ್ನ ಗೆಲ್ಲಿಸಲು ರಣತಂತ್ರವನ್ನ ಜೆಡಿಎಸ್ ಮಾಡ್ತಾ ಇದೆ. ಕಾಂಗ್ರೆಸ್ನ 10-14 ಶಾಸಕರಿಗೆ ದಳ ಗಾಳುವನ್ನ ಹಾಕಿರುವಂಥದ್ದು. ಕುಮಾರಸ್ವಾಮಿಯಿಂದ ಬಿಗ್ ಆಪರೇಷನ್ ಭೀತಿ ಈಗ ಕಾಂಗ್ರೆಸ್ಗೆ ಎದುರಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ರೆಸಾರ್ಟ್ ಪಾಲಿಟಿಕ್ಸ್ ಬೆಚ್ಚು ಬಿದ್ದಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಈಗ ಶುರು ಮಾಡಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ರೆಸಾರ್ಟ್ ಪಾಲಿಟಿಕ್ಸ್ ಹಿಂದಿನಿಂದಲೂ ಕೂಡ ಇದು ನಡ್ಕೊಂಡು ಬಂದಿರುವಂಥ ರೆಸಾರ್ಟ್ ಪಾಲಿಟಿಕ್ಸ್. ನಾಳೆ ರೆಸಾರ್ಟ್ ನಿಂದ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ. ಅಡ್ಡ ಮತದಾನವನ್ನ ತಪ್ಪಿಸಲು ಸಿಎಂ ಡಿಕೆ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅಂದ್ರೆ ರೆಸಾರ್ಟ್ ರಾಜಕಾರಣದಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಸೇಫ್ ಆಗಿ ಇರಿಸಿಕೊಂಡು ನಾಳೆ ಒಟ್ಟಿಗೆ ವಿಧಾನಸೌಧಕ್ಕೆ ಕರೆದುಕೊಂಡು ಬರುವಂಥದ್ದು. ಕಾಂಗ್ರೆಸ್ನ 10-14 ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿಯಿಂದ ಆಮಿಷವನ್ನ ಒಡ್ಡಲಾಗಿರುವಂಥದ್ದು. ಕುಮಾರಸ್ವಾಮಿಯಿಂದ ಆಮಿಷವನ್ನ ನೀಡಲಾಗಿದೆ. ಕಾಂಗ್ರೆಸ್ನ ಮತಗಳ ಲೆಕ್ಕ ನೋಡೋದಾದ್ರೆ ಕಾಂಗ್ರೆಸ್ 135 ಇದೆ, ಪಕ್ಷೇತರರು 3 ಇದ್ದಾರೆ. ಒಟ್ಟು 138 ಮತಗಳಿರುವಂಥದ್ದು. 135 ಮತಗಳಿದೆ. ಪಕ್ಷೇತರನ್ನ ಸೇರಿಸಿದ್ರೆ 138 ಆಗುತ್ತೆ. ಇನ್ನು ಬಿಜೆಪಿ ಉಚ್ಚಾಟಿತರನ್ನ ಕೂಡ ಸೇರಿಸಿದ್ರೆ 2 ಮತ, ಒಟ್ಟು 140 ಮತಗಳ ಕೊರತೆ ಕಾಂಗ್ರೆಸ್ಗೆ ಯಾವುದೇ ರೀತಿ ಇಲ್ಲ. ಒಂದು ವೇಳೆ ಅಡ್ಡ ಮತದಾನವಾದ್ರೆ ಮಾತ್ರ ಕೊರತೆ ಉಂಟಾಗುತ್ತೆ ಅಲ್ಲಿ. ಇನ್ನು ಜೆಡಿಎಸ್ನ ನೋಡೋದಾದ್ರೆ ಜೆಡಿಎಸ್ 18 ಹಾಗೂ 2 ಮತಗಳಿರುವಂಥದ್ದು.
ಜೆಡಿಎಸ್ ಮತಗಳ ಲೆಕ್ಕ ನೋಡೋದಾದ್ರೆ ಜೆಡಿಎಸ್ 18 ಮತ ಇದೆ, ಬಿಜೆಪಿ ಹೆಚ್ಚುವರಿ ಮತ 2, ಒಟ್ಟು 20 ಮತ ಇದೆ ಮತಗಳಿರುವಂಥದ್ದು. ರೆಡ್ಡಿ ಯತ್ನಾಳ್ 2 ಮತ, ಒಟ್ಟು 22 ಮತಗಳ ಕೊರತೆ 7 ಇರುವಂಥದ್ದು. 7 ಮತಗಳ ಕೊರತೆ ಉಂಟಾಗಿದೆ. ಕಾಂಗ್ರೆಸ್ ಓಟ್ ಲೆಕ್ಕಾಚಾರವನ್ನ BK ಹರಿಪ್ರಸಾದ್ 28, ತೆಮ್ಮಣ್ಣ 28, ಮಳವಳ್ಳಿ ಶಿವಣ್ಣ 28, ಹೀಗೆ ಲೆಕ್ಕ ಹಾಕ್ತಾ ಹೋದ್ರೆ ಸಿಗುವಂಥದ್ದು. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಕಾಂಗ್ರೆಸ್ನ ಓಟ್ ಲೆಕ್ಕಾಚಾರ ಸರಿ ಇರುವಂಥದ್ದು. ಅಡ್ಡ ಮತದಾನವಾದ್ರೆ 23 ಕೊರತೆ ಉಂಟಾಗುತ್ತೆ. CPL ಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿರುವಂಥದ್ದು. ಕಾಂಗ್ರೆಸ್ ಆಪರೇಷನ್ಗೆ HDK ಒಂದು ಕಡೆ ಯತ್ನಿಸಿದ್ದಾರೆ CLP ಸಭೆಯಲ್ಲಿ. ಇದು ಒಂದು ಹೈಡ್ರಾಮಾ ಅಂತಲೇ ಹೇಳ್ಬೋದು. ಮೊಣಕಾಲ್ಮೂರು ಶಾಸಕರಿಗೆ ದಳ ಗಾಳುವನ್ನು ಹಾಕಿರುವಂಥದ್ದು. ಅಂದರೆ ನಂದು ಒಂದು ಇರಲಿ, ನೋಡೋಣ, ಟ್ರೈ ಮಾಡೋಣ, ಇದು ವರ್ಕೌಟ್ ಆಗುತ್ತಾ ಅಂತ ಕಾಲ್ ಮಾಡಿ ಆಮಿಷವನ್ನು ಒಡ್ಡಿರುವಂಥದ್ದು. ಅಡ್ಡ ಮತದಾನವನ್ನು ಮಾಡಲಿಕ್ಕೆ ಕಾಂಗ್ರೆಸ್ನ ಶಾಸಕರಿಗೆ HDK ದಾಳುವನ್ನು ಹಾಕಿದ್ದಾರೆ. ಈ ಬಗ್ಗೆ CM DK ಶಿವಕುಮಾರ್ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು CLP ಸಭೆಯಲ್ಲಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಅಂದರೆ ನನಗೆ ಕಾಲ್ ಮಾಡಿ ನಿಜ ಅಂತ NY ಗೋಪಾಲಕೃಷ್ಣ ಒಪ್ಕೊಂಡಿರುವಂಥದ್ದು. JDS ಗೋವಿಂದರಾಜರನ್ನ ಗೆಲ್ಲಿಸಲು ಈ ರೀತಿ ರಣತಂತ್ರವನ್ನು JDS ರೂಪಿಸ್ತಾ ಇದೆ. ಕಾಂಗ್ರೆಸ್ನ 10 ರಿಂದ 14 ಶಾಸಕರಿಗೆ ದಳ ಗಾಳುವನ್ನು ಹಾಕಿದೆ.